पश्येमाक्षभिर्यत्राः हिरैरङ्गैस्तुष्टवागुंसस्तनोभिः विषेम देवहितं यदायुः स्वस्ति न इन्द्रो रुद्धस्रवाः स्वस्ति न पूषा विश्ववेदाः स्वस्ति न तार्क्ष्यो अरिष्टनेमि स्वस्ति नो बृहस्पतिर्ददातु। ॐ शान्ति शान्ति शान्ति। श्रुति स्मृति पुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸದ್ಗುರು ಸಿದ್ಧಾರೂಢಪ್ಪಂಗಳ ಶ್ರೀಚರಣಗಳಲ್ಲಿ ವಂದಿಸಿ ಮಹಾಮೌನಿಯೋಗಿ ಗುರುನಾಥಾರೂಢಪ್ಪಂಗಳ ಅಡಿದಾವರಗಳಲ್ಲಿ ಹಣೆಮಣೆದು ರುದ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನರ್ಪಿಸುತ್ತಾ ಹಾಗೂ ಶರಣರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪ್ರವೇಶಗೊಳ್ಳೋಣ. ಉಪದೇಶ ಸಹಸ್ರಿ ವೇದಗ್ರಹನಾಶನಂ ಈ ಪ್ರಕರಣದೊಳಗ ಇದ್ದೇವೆ ನಾವು. ವಿಷಯ ಯಾವುದು ಅಂದ್ರೆ ಮನಸ್ಸಿನ ವ್ಯಾಪಾರದಿಂದ ಆತ್ಮನಲ್ಲಿ ಅತಿಶಯವಿಲ್ಲ. ಮನಸ್ಸಿನ ವ್ಯಾಪಾರಗಳು ಯಾವುವು ಆತ್ಮನಲ್ಲಿ ಯಾವ ವಿಶೇಷತೆಯಿಂದನೂ ಕೂಡಿಕೊಂಡಿಲ್ಲ ಅಥವಾ ಅವು ವರ್ತಿಸುವುದಿಲ್ಲ. ಮನಸ್ಸಿನ ವ್ಯಾಪಾರಗಳೆಲ್ಲವೂ ಆತ್ಮನಲ್ಲಿ ಅತಿಶಯವಿಲ್ಲ. ನಿನ್ನೆ ದಿವಸ ಆ 23ನೇ ಶ್ಲೋಕವನ್ನು ನಾವು ನೋಡ್ಕೊಂಡು ಬಂದದ್ದಾಗಿದೆ. ಅಲ್ಲಿ ನಿಶ್ಚಿತ ಏನಾಗಿದೆ, ಮನಸ್ಸೆಂಬುದ ಇಲ್ಲ. ಆ ಮನುಷ್ಯನ ವ್ಯಾಪಾರ ಆ ಸುದ್ದಿ ಭಿನ್ನ. ಮತ್ತೆ ಮನನ ಸಿದ್ಧ ಆಗಲಿಲ್ಲ, ಅಲ್ಲಿ ಮನಸ್ಸೆಂಬುವುದೇ ಸಿದ್ಧ ಆಗಲಿಲ್ಲ ಇಂದಿನ ದಿವಸ ಅಲ್ವಾ. ಅದಕ್ಕೆ ಮನಸ್ಸಿದ್ರ ಸತ್ತು ಅಸತ್ತುಗಳ ವಿಭಾಗಗಳು ಭೇದ ಬುದ್ಧಿ ನಿರ್ಣಯ ಮಾಡ್ತಾವ. ಮನಸ್ಸ ಇಲ್ಲ ಅಂದ್ರ ಬುದ್ಧಿನ ನಿರ್ಣಯ ಮಾಡೋದು. ಅಲ್ಲಿ ಭೇದರ ಹೇಗೆ ಬರ್ತಾವ ಅದಕ್ಕನ ಮನಸ್ಸಿನ ವ್ಯಾಪಾರ ಯಾವುದು ಆತ್ಮನೊಳಗ ಪ್ರವರ್ತಿಸುವುದಿಲ್ಲ, ಅವ ಯಾವುದರೊಳಗೆ ಇಟ್ಟುಕೊಂಡಿಲ್ಲ ಅಂತ ನಿಶ್ಚಿತ ಆಗಿದಲ್ಲ. ಇವತ್ತು 24ನೇ ಶ್ಲೋಕ. ಧ್ರುವ ಅನಿತ್ಯಾಶ್ಚ ನ ಚ ಅನ್ಯಯೋಗಿನೋ ಮಿತಶ್ಚ ಕಾರ್ಯಂ ನ ಚ ತೇಷು ಯುಜ್ಯತೆ ಅಥೋ ನ ಕಶ್ಯಾಪಿ ಈ ಕಿಂಚಿದ್ ಇಷ್ಯತೆ ಸ್ವಯಂ ಚ ತತ್ವಂ ನ ನಿರುಕ್ತಿಗೋಚರಂ. ಈ ಕೊನೆಯ ಶಬ್ದದಲ್ಲ ನಿರುಕ್ತಿಗೋಚರಂ. ತುಂಬಾ ಅನುಭವ ಇದ್ದವರಿಗೆ ಪಟ್ನ ಅಥವಾ ಬೇಗ ಗೊತ್ತಾಗಬಹುದು. ಅನುಭವದ ತಾರಾಢ್ಯತೆ ಇದ್ದವರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಏನ್ ಹೇಳ್ತಾರೆ ಅವರು, ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ಮತ್ತೊಂದಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ನಿರ್ಣಯ ಮಾಡ್ರಿ ನೋಡೋಣ.
ಅನುಭವಕ್ಕನುಸರಿಕೊಂಡು ನೋಡಿ ಇದನ್ನು ಎಷ್ಟು ಶಬ್ದ ಏನೋ ಇವು ಎರಡನ್ನು ಸಿದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಲೋಕ ವ್ಯವಹಾರವನ್ನು ಇಟ್ಟುಕೊಂಡ್ರೆ ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ಮತ್ತೊಂದಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ಈಗ ನಾವು ಅನಿತ್ಯ ವಸ್ತುಗಳು ವಿವೇಕ ಮಾಡೋಣ. ಬರ್ಲಿ ನಿತ್ಯ ಕೂರಿಗೆ ಅಂದ್ರೆ ಅದು ಅನುಭವಕ್ಕೆ ಸಿದ್ಧ ಮಾಡ್ಕೊಳ್ಳೋದು ತುಂಬಾ ಕಠಿಣ ಆಗುತ್ತೆ. ಅನಿತ್ಯ ಈ ಅನಿತ್ಯ ವಸ್ತುಗಳು ಮತ್ತೊಂದಕ್ಕೆ ಸಂಬಂಧಪಟ್ಟಿರುವುದಿಲ್ಲ ಮತ್ತು ಅವುಗಳಲ್ಲಿ ಒಂದಕ್ಕೊಂದರ ಕಾರ್ಯವೂ ಇರುವುದಿಲ್ಲ. ಆದ್ದರಿಂದ ಯಾವುದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಲ್ಲವೇ ಅಲ್ಲ. ತತ್ವವು ತಾನು ನಿರುಕ್ತಿಗೆ ವಿಷಯವೂ ಅಲ್ಲ. ಈ ಮೇಲಿನ ಶ್ಲೋಕಕ್ಕೆ ಇದು ಕನ್ನಡದ ಅರ್ಥ. ಇದನ್ನು ನಮ್ಮ ಅನುಭವ ಮತ್ತು ಯುಕ್ತಿಗಳಿಗೆ ಹೊಂದಿಸಿಕೊಂಡು ನಾವು ಅನುಭವ ಮಾಡಬೇಕು. ಲೌಕಿಕದೊಳಗ ವಸ್ತುಗಳು ಅಂತ ನಿರ್ಣಯ ಮಾಡ್ಕೊಂಡಿರಲ್ಲ. ವಸ್ತುಗಳು ನಮಗೆ ಸಂಬಂಧಪಟ್ಟಾಗನ ಗೋಚರ ಆಗ್ಯಾವೋ ಅವು, ಅಥವಾ ಸಂಬಂಧ ಪಡೆದನ ಗೋಚರ ಆಗ್ಯಾವೋ, ಅನುಭವಾನುಸಾರಿ ನೋಡ್ಕೊಳ್ರಿ. ಅವ್ರೇನ್ ಹೇಳ್ತಾರ, ಅನಿತ್ಯ ವಸ್ತು ಆಗ್ಲಿ ನಿತ್ಯ ವಸ್ತು ಆಗ್ಲಿ ಮತ್ತೊಂದಕ್ಕೆ ಸಂಬಂಧಪಟ್ಟಿರುವುದಿಲ್ಲ. ಈಗಿದು ಪುಸ್ತಕ ಅಂತಂದಾಗ ನೇತ್ರದ್ವಾರದಿಂದ ಈ ಪುಸ್ತಕದ ಆಕಾರವನ್ನ ನಮ್ಮ ನೇತ್ರ ಈ ವಸ್ತುಗಳನ್ನ ನೋಡ್ತೈತಿ. ರೂಪನ ಕಣ್ಣಲ್ಲ ಬೆಳಗುದು. ಈ ವಸ್ತುವಿಗೂ ಈ ಕಣ್ಣಿಗೂ, ಪುಸ್ತಕ ಇರ್ಬೋದು, ಟೇಬಲ್ ಇರ್ಬೋದು, ಫ್ಯಾನ್ ಇರ್ಬೋದು, ಕುರ್ಚಿ ಇರ್ಬೋದು, ಪೆನ್ ಇರ್ಬೋದು, ಯಾವ್ದೋ ವಸ್ತು ಇರಲಿ, ವಸ್ತು ಇಟ್ಕೊಳ್ರಿ. ಯಾವ್ದಾದ್ರು ಒಂದು ವಸ್ತು, ಆನೆ ಅಂತ ಇಟ್ಕೊಳ್ರಿ. ಆನೆ ಹೊರಟಿರೋದನ್ನ ಕಣ್ಣು ನೋಡ್ತೀವಿ ಅಂದ್ರ ಸ್ವಲ್ಪ ನೋಡ್ಕೊಳ್ರಿ ನೀವು. ಯಾಕಂದ್ರೆ ಅವರು ನಿತ್ಯ ವಸ್ತು ಆಗಲಿ ಅನಿತ್ಯ ವಸ್ತು ಆಗಲಿ ಮತ್ತೊಂದಕ್ಕೆ ಸಂಬಂಧ ಪಡುವಂತಿಲ್ಲ ಅಂತ ಹೇಳ್ಯಾರ. ಇದು ಅನುಭವಿಗಳ ಈ ರೂಪದೊಳಗೆ ಹೇಳ್ತಾರೆ. ಅಲ್ರಿ ಕಣ್ಣು ನೋಡ್ಲಿಲ್ಲ ಅಂದ್ರೆ ರಾಣಿಯಲ್ಲಿ ಕಾಣ್ತದ್ರಿ, ಅದು ಸಂಬಂಧ ಮಾಡಿದಾಗ ಕಾಣುತ್ತೆ. ಲೌಕಿಕ ವ್ಯವಹಾರ ಅದೇನು ಲೌಕಿಕ ವ್ಯವಹಾರ. ಕಣ್ಣಿಗೆ ಆನೆ ಅಂತ ಗೊತ್ತಾಗ್ಯದ, ಪುಸ್ತಕ ಅಂತ ಗೊತ್ತಾಗ್ಯದ, ನೀರು ಅಂತ ಗೊತ್ತಾಗ್ಯದ, ಭೂಮಿ ಮಣ್ಣು ಅಂತ ಗೊತ್ತಾಗ್ಯದ ಕಣ್ಣಿಗೆ. ಆ ರೂಪಾದಿಗಳ ಆಕಾರವನ್ನು ಮನಸ್ಸು ಆಕಾರದಾಗ ಬುದ್ಧಿ ನಿರ್ಣಯ ಮಾಡ್ತದ. ಅದು ಚಿತ್ತದೊಳಗೆ ಸಂಸ್ಕಾರ ಆಗಿ ಅಲ್ಲಿ ಅದು ಭಾವ ರೂಪದೊಳಗಿರ್ತದೆ, ವಸ್ತು ರೂಪದೊಳಗಿರುವುದಿಲ್ಲ, ಬರೀ ಭಾವನಾತ್ಮಕ. ಇಷ್ಟೆಲ್ಲ ಕ್ರಿಯಾ ಒಂದು ಕ್ಷಣಾರ್ಧದೊಳಗಾಗ. ಅನಿತ್ಯ ವಸ್ತುಗಳು ನಿತ್ಯ ವಿಕಾರ ಹೊಂದಿರೋದ್ರಿಂದ ಕ್ಷಣ ಕ್ಷಣಕ್ಕೂ ವಿಕಾರ ಹೊಂದಿರ್ತದ. ಆನೆಯನ್ನ ನೋಡ, ಆನೆ ಸುಮ್ಮನೆ ನಿಲ್ಲುವುದಿಲ್ಲ. ಅದು ಯಾವಾಗಲೂ ಅಲ್ಲಿ ಕಟ್ಟಿದ ಆಣಿದ್ರು ಕೂಡ ಕಾಲು ಹಿಂಗ 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 ಹೊಳ್ಳಾಡಿಸ್ತೈತಿ. ಯಾಕ? ಅದರದೊಂದು ಕಾಲಿಗೆ ಜವಿ ಬಂತು, ಜುಮ್ ಹಿಡಿತು ಅಂದ್ರೆ ಅದು ಉಳಿದಿಲ್ಲ. ಅದಕ್ಕೆ ದೊಡ್ಡ ಪ್ರಾಣಿ ಯಾವಾಗಲೂ ಕಾಲು ಚಲನೆವಲ್ಲೇ ಇರ್ತದ, ಸದಾ ಕಾಲ ಚಲನೆವಲ್ಲೇ ಇರ್ಲಿ.
ನಮಗಿಲ್ಲಿ ಬೇಕಾಗಿರೋದು ಕಣ್ಣಿಗೆ ಇದು ಆಣಿ ಅಂತ ಗೊತ್ತಾಗೋದಿಲ್ಲ. ಮತ್ ಸಂಬಂಧ ಯಾವ್ದ್ರೊಳಗೈತೆ ಅಂತ ನಿಷ್ಠೆ ಮಾಡ್ಕೊತೀರಿ. ಏನು ಕಣ್ಣಿನೊಳಗೈತೋ, ಮನುಷ್ಯನೊಳಗೈತೋ, ಬುದ್ಧಿಯೊಳಗೈತೋ, ಚಿತ್ತದೊಳಗೈತೋ, ನಾಣಿನೊಳಗೈತೋ, ಅಥವಾ ನಿಮ್ಮ ಅರಿವಿನೊಳಗೈತೋ. ಮತ್ತೊಂದರ ಸಂಬಂಧ ಯಾವುದಕ್ಕೆ ಸಂಬಂಧ ಅದದು? ಈ ಅನಿತ್ಯ ವಸ್ತುಗಳಾರ ಇರಲಿ, ನಿತ್ಯ ವಸ್ತುವಿನ ವಿಚಾರ ಬೇರೆ. ಈಗ ಅನಿತ್ಯ ವಸ್ತುಗಳ ಸಿದ್ಧ ಮಾಡುವ ಯಾವುದ್ರೊಳಗೆ ನಿಶ್ಚಿತ ಇಂಥದ್ರ ಸಂಬಂಧದಿಂದ ನಮಗದ ಆಣೆ ಅಂತ ಗೊತ್ತಾಗೈತಿ ಅಂತ ನಿಶ್ಚಿತ ಹೇಳ. ಕಣ್ಣು ಬೆಳಗೈತಷ್ಟೇ, ಅದರ ಆಕಾರ, ರೂಪ, ಕಿವಿ, ಸೊಂಡಿಲು, ಕಾಲು, ಅದರ ಶರೀರದ ಆಕಾರ, ರೂಪ ತಾಳಿದ್ದು ಮನಸ್ಸು. ಅದಕ್ಕೆ ಒಂದಕ್ಕೂ ನಿಶ್ಚಿತತೆ ಇಲ್ಲ. ಮನುಷ್ಯಗೂ ಇದು ಆಣಿ ಅಂತ ಗೊತ್ತಾಗಿಲ್ಲ. ಬುದ್ಧಿ ಅದನ್ನು ನಿರ್ಣಯ ಮಾಡ್ತತಿ ಇದು ಆಣಿ ಅಂತ. ಅದು ಆಣಿ ಸಂಸ್ಕಾರ ಆಕತಿ ಚಿತ್ತದೊಳಗೆ. ಸಂಸ್ಕಾರ ಆಗಿ ಪರ್ಯವಸಾನ ಎಲ್ಲಿ ಆಗ್ತೈತೆ? ಅದು ಬರೀ ಭಾವದೊಳಗೆ ಮಾತ್ರ, ವಸ್ತು ರೂಪದೊಳಗಲ್ಲ. ಮತ್ತು ವಸ್ತುಗಳು ಸಿದ್ಧ, ಅನಿತ್ಯ ವಸ್ತುಗಳು ಸಿದ್ಧವಾಗಿ ಅದಾವು ಅನ್ನೋದಕ್ಕೆ ಏನು ಪ್ರಮಾಣದ ಅನುಭವ ಹಿಂಗೈತಿ. ಮತ್ತೆ ಇದನ್ನ ಬಿಟ್ಟು ಬೇರೆ ಏನಾರು ಐತೇನ್ರಿ? ಇದ್ರ ಕ್ರಿಯೆ ಏನಾರು ಆಗತ್ತೇನ್ರಿ ಬೇರೆ ಬೇರೆ ರೂಪದೊಳಗ? ವಸ್ತುಗಳು ಸ್ವತಂತ್ರವಾಗಿ ತಮ್ಮಷ್ಟಕ್ಕೆ ತಾಮ ಅದಾವು ಅಂತ ನಿರ್ಣಯ ಮಾಡಿಕೊಡ್ರಿ ಬರ್ತೇನೋ? ಇದು ಯಾವುದರ ಸಂಬಂಧದಿಂದ ವಸ್ತುಗಳು ಇದ್ದುಕೊಂಡವು ಅಂತ ಮೊದಲು ನಿರ್ಣಯ ಮಾಡಿಕೊಡ್ರಿ. ಹಾಗೂ ಇಲ್ಲ. ಮತ್ತು ಇಂದ್ರಿಯ, ಅಂತಃಕರಣ, ಪ್ರಮಾತೃಗಳನ್ನ ಬಿಟ್ಟು ವಸ್ತುಗಳು ತಮ್ಮಷ್ಟಕ್ಕೆ ತಮ್ಮ ಸ್ವತಂತ್ರ ಅದಾವು ಅನ್ಲಿಕ್ಕೂ ಬರೋದಿಲ್ಲ. ಇಲ್ಲಿ ಅನುಭವದೊಳಗೆ ಬರೀ ಭಾವ ರೂಪದೊಳಗೆ ಮಾತ್ರ ತೋರುತ್ತೆ. ಯಾವುದೇ ವಸ್ತು ತೋರಿದಾಗನೂ ಕೂಡ ಬರೀ ಭಾವನಾತ್ಮಕ ಆಭಾಸ, ಬರೀ ಭಾವ. ಆ ಭಾವ ಇರುವುದು ಇಲ್ಲದಿರುವುದು ಯಾರಿಗೂ ವಿಷಯ ಆಗೈತದು? ಭಾವನೆಗಳು ಇರುವುದು ಉತ್ಪತ್ತಿ ಅಥವಾ ಉತ್ಪತ್ತಿ ಇಲ್ಲದೆ ಇರುವುದು. ಅಂದ್ರೆ ವ್ಯವಹಾರದೊಳಗೆ ಪ್ರಮಾತೃವಿಗೂ ಗೊತ್ತಾಗ್ತದೆ, ಗೋಚರ ಆಗಿದೆ. ನನ್ನ ಭಾವದೊಳಗೆ ಹೀಗೈತಿ, ನನ್ನ ಭಾವ, ನಾನೇ ಭಾವ ರೂಪದೊಳಗಿದ್ದೀನಿ ಅನ್ನೋದಿಲ್ಲ, ಅನ್ಲಿಕ್ಕೆ ಬರುವುದಿಲ್ಲ. ನನ್ನ ಭಾವನೆಯೊಳಗೆ ಹೀಗ ಸೂಚಿಸಿರುತ್ತದೆ. ಇದು ಡ್ರಾಯಿಂಗ್ ಪರೀಕ್ಷೆ ಇರ್ತಾವ ನೋಡ್ರಿ, 8th 9th ಹುಡುಗರಿಗೆ ಡ್ರಾಯಿಂಗ್ ಪರೀಕ್ಷೆ, ಡ್ರಾಯಿಂಗ್ ವಿಷಯ ತಗೊಂಡವ್ರಿಗಿರ್ತದ. ಅವಾಗ ಮುಂದೊಂದು ಟೇಬಲ್ನೇ ಒಂದು ತ್ರಿಜ್ಯ ಆಕಾರವಾಗಿ ಇಟ್ಟಿರ್ತಾರೆ. ಅದನ್ನ ನಾವು ಚಿತ್ರ ತೆಗೆದು ಡ್ರಾಯಿಂಗ್ ತೆಗೆದು ತೋರಿಸ್ಬೇಕು. ಅವಾಗ ಪಕ್ಕದವ ಇವ್ ತೆಗೆದು ನೋಡಿ ಅವ ತೆಗೆದ್ರ ಅದಕ್ಕೆ ಒಂದ್ ಅಂಕನೂ ಹಾಕುದಿಲ್ಲ ಅವ್ರು. ಯಾಕ? ಆಚೆ ಕಡೆ ಕೂತಂತ ಡ್ರೆಸ್ನ್ಯಾಗ ತ್ರಿಜ್ಯದ ಆಕಾರ ಬೇರೆ ರೂಪದೊಳಗೆ ಕಾಣ್ತಿರ್ತೈತೆ, ಈಚೆ ಕಡೆ ಕೂತವಂಗ ಅದು ಬೇರೆ ರೂಪದೊಳಗೆ ಕಾಣ್ತಿರ್ತೈತಿ. ಅವ್ರ ಹಂಗ ತೆಗಿಬೇಕಲ್ಲ, ಅವ್ರಿಗೆ ಕಂಡಂಗ ತೆಗಿಬೇಕಲ್ಲ. ಅಲ್ಲ, ಕಾಪಿ ಮಾಡಿ ಬರೋದೇ ಇಲ್ಲದ ಡ್ರಾಯಿಂಗ್. ಅವನ್ ನೋಡಿ ಇವ್ ತೆಗಿತಾನ ಅಂದ್ರೆ ಬರುದಿಲ್ಲ. ಅದಕ್ಕ ಯಥಾರ್ಥವಾಗಿ
ಒಳಗೆ ಅದು ಹೇಗೋ ಹಾಗನ ಇಲ್ಲಿ ನಾವಿಲ್ಲಿ ಕಾಫಿ ಮಾಡಕ್ ಹೋದ್ರ ಇವು ಅನಿತ್ಯ ವಸ್ತುಗಳು ಯಾವುದ್ರೊಳಗ ನಿಶ್ಚಿತವಾಗಿ ಅದಾವು ಅಂತ ಸಿದ್ಧ ಆಗೋದಿಲ್ಲ. ಲೌಕಿಕದೊಳಗ ವಸ್ತುಗಳು ಕಾಣ್ತವ, ನೋಡ್ತೀವಿ, ಪ್ರಯೋಜನ ಪಡ್ಕೋತೀವಿ, ಅದು ಮಾತ್ರ ಬೇರೆ. ಈ ಅನುಭಾವಿಗಳ ದೃಷ್ಟಿಯನ್ನ ಇಟ್ಟುಕೊಂಡಾಗ ಅನಿತ್ಯ ವಸ್ತುಗಳಾಗಲಿ ನಿತ್ಯ ವಸ್ತುಗಳಾಗಲಿ, ಈ ಅನಿತ್ಯ ವಸ್ತುಗಳ ಸ್ವರೂಪ ಬರೀ ಭಾವನೆಯೊಳಗಿರುತ್ತೆ ವಿನಃ ಮತ್ತೀಗ ನೋಡ್ರಿ, ಅದಕ್ಕ ಆಣಿನ ಕಣ್ಣು ನೋಡೈತಿ, ಅದ್ರ ಹಿಂದ ಒಂದು ಹುಲಿ ಬರ್ತಿತ್ತು ಅಂದ್ರ ಆ ಹುಲಿ ನೋಡಿದಾಗ ಆಣಿ ಚಿತ್ರ ಕಣ್ಣೊಳಗಿರೋದಿಲ್ಲ, ಆಣಿ ನೋಡಿದಾಗ ಹುಲಿ ಚಿತ್ರ ಇರೋದಿಲ್ಲ. ಆನೆ ಹುಲಿ ಎರಡು ಆಕಾರನು ಮನಸ್ಸು ಆಗೋದಿಲ್ಲ. ಹುಲಿ ಆಕಾರ ಆದಾಗ ಆನೆ ಆಗೋದಿಲ್ಲ, ಆನೆ ಆಕಾರ ಆದಾಗ ಹುಲಿ ಇರೋದು ಆಕಾರ ಆಗಿರೋದಿಲ್ಲ. ಹುಲಿ ಅಂತ ನಿರ್ಣಯ ಮಾಡಿದಾಗ ಆನೆ ನಿರ್ಣಯ ಇರೋದಿಲ್ಲ ಬುದ್ಧಿಗೆ, ಆನೆ ಅಂತ ನಿರ್ಣಯ ಮಾಡಿದಾಗ ಹುಲಿ ನಿರ್ಣಯ ಇರೋದಿಲ್ಲ. ನೋಡ್ರಿ, ಎಲ್ಲ ನೋಡ್ರಿ, ವಿಕಾರ ರೂಪದಿಂದ ಒಡಗೂಡಿನೇ ಇರ್ತದೆ. ಭಾವದ ರೂಪದೊಳಗೆ ನಮಗೆ ಸಂಸ್ಕಾರ ಆಗಿ ಭಾವ ರೂಪದೊಳಗೆ ನೆಲೆಗೊಂಡಾಗ ನಮಗೆ ಸ್ಮರಣೆ ಆಗ್ತದೆ ಆ ರೂಪ. ಹುಲಿ ಅಂತ ಹೇಳಿದ ಶಬ್ದ ಬಂದ ತಕ್ಷಣ ಹುಲಿ ಆಕಾರ ಸ್ಮರಣೆ ಬರ್ತದೆ. ಓ, ಹುಲಿ ಅಂದ್ರೆ ಹಿಂಗಿರ್ತದೆ. ಇದು ಅನುಭವ ಆಗಿ ಸಂಸ್ಕಾರ ಬಂದಿದ್ರು. ಆ ಭಾವದೊಳಗೆ ಚಿತ್ತ ಹಿಡಿದಿಟ್ಟಿರ್ತೈತಲ್ಲ, ಈ ಶಬ್ದ ರೂಪವಾಗಿರುವಂತಹ ಚಿತ್ರಗಳು ಮನುಷ್ಯನೊಳಗೆ ಪುನಃ ಆಕಾರ ಮಾಡ್ಕೊಳ್ಳುತ್ತದೆ. ಮನಸ್ಸು ಹುಲಿ ಅಂತ ಶಬ್ದ ಅಂತಂದ್ರೆ ಹುಲಿ ಆಕಾರ ಆಗುತ್ತೆ. ಇಂದ ನೋಡಿದ ಅನುಭವ ಇದ್ರೆ ಮಾತ್ರ ಆಕಾರ ಆಗತ್ತೆ. ಅದಕ್ಕೆ ಸ್ಮೃತಿ ಅಥವಾ ಸ್ಮರಣೆ ಅಂತ ಕರೀತಾರೆ. ಅಂದ್ರೆ ವಸ್ತುಗಳು ಯಥಾರ್ಥವಾಗಿ ನಿತ್ಯ ವಿಕಾರ ಹೊಂದುವುದರಿಂದ, ಮಾರ್ಪಾಡಾಗುವುದರಿಂದ ಅದಕ್ಕೆ ಮತ್ತೊಂದರ ಸಂಬಂಧ ಇರುವುದಿಲ್ಲ. ಆನೆ ಅಂದಾಗ ಆನೆ ಆಕಾರ ಆಗಿರುವ ಮನಸ್ಸು, ನವಿಲು ಅಂದಾಗ ನವಿಲಿನ ಆಕಾರ ಆಗುವ ಮನಸ್ಸು, ನವಿಲಿನ ಆಕಾರ ಆದಾಗ ಆನೆ ಇರುವುದಿಲ್ಲ, ಆನೆ ಆಕಾರ ಆದಾಗ ನವಿಲು ಇರುವುದಿಲ್ಲ. ಅಂದ್ರೆ ವಸ್ತು ಸತ್ಯ ಅಂತ ಅನ್ನೋದಕ್ಕೆ ಏನು ಕಾರಣ? ಮತ್ತದು ಯಾವುದರ ಸಂಬಂಧ? ಲೌಕಿಕ ವ್ಯವಹಾರದೊಳಗೆ ಸಂಬಂಧ ಇಲ್ಲದನ ಯಾವ ವಸ್ತುಗಳು ಸಿದ್ಧ ಆಗುವುದಿಲ್ಲ. ವ್ಯವಹಾರಿಕ ಸತ್ಯೊಳಗೆ ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ಪಂಚಮಹಾಭೂತಾದಿಗಳು ಇವೆಲ್ಲ ನಮ್ಮ ಅಂತಃಕರಣಕ್ಕೆ ವಿಷಯ ನಾವು, ಈ ಪರಮಾತ್ಮಗೂ ವಿಷಯ ನಾವು. ಯಾವುದೇ ತಗೊಳ್ರಿ ನೀವು, ಆದ್ರೆ ಅವೆಲ್ಲವೂ ಆಭಾಸ ರೂಪದ ಭಾವನೆಗಳೇ ವಿನಃ ಭಾವರೂಪದೊಳಗನೆ ಇದ್ದುಕೊಂಡಿರುತ್ತೆ ವಿನಃ ಯಾವುದೊಂದು ಸತ್ಯ ಅಲ್ಲ. ಯಾವಾಗ ಸಂಬಂಧಪಟ್ಟಿರ್ತದೋ ಅವಾಗ ಒಂದು ಸ್ವಲ್ಪ ಸತ್ಯ ಅಂತ ತೋರಬಹುದು. ವ್ಯವಹಾರಿಕ ಸತ್ಯೊಳಗೆ ಸತ್ಯ, ಪಾರಮಾರ್ಥಿಕ ಸತ್ಯೊಳಗೆ ಅವು ಯಾವ ಸತ್ಯ ಅಲ್ಲ. ಯಾರಿಗಾದ್ರೂ ಅವು ಸತ್ಯ ಅಂತ ಗೋಚರ ಆಗಿದೇನ್ರಿ? ನಿರುಕ್ತಿ ಗೋಚರಂ. ನೋಡ್ರಿ, ಅನುಭವಾನುಸಾರಿಯಾಗಿ ನಾವು ಕಂಡಾಗ ಮತ್ತಿಲ್ಲಿ ಬರೀ ಭಾವರೂಪದೊಳಗಿರುವಂತಹ ಈ ಪ್ರಪಂಚವನ್ನ ಬರೀ ಭಾವನಾತ್ಮಕವಾಗಿರುತ್ತದೆ. ಯಾವುದಾಗಲಿ
ಸಂಗೀತಗಾರರು ಸರೆಗಮ ಪದನಿಸ ಅಂತ ಹೇಳ್ತಾರೆ. ಷಡ್ಜ ಯಾವುದು, ರಿಷಭ್ ಯಾವುದು ನೋಡ, ಗಾಂಧಾರ ಯಾವುದು, ಮಧ್ಯಮ ಯಾವುದು, ಪಂಚಮ ಯಾವುದು, ದೈವತ್ ಯಾವುದು, ನಿಷಾದ್ ಯಾವುದು, ಸರೆಗಮ ಪದಾನಿ. ಬರೀ ಒಂದ ನಾದವನ್ನ ಏರಿಳಿತದ ಸಂಬಂಧ ಇಟ್ಟುಕೊಂಡು ಷಡ್ಜಕ್ಕಿಂತ ರಿಷಭ ಸ್ವಲ್ಪ ಜಾಸ್ತಿ ಇರ್ತದ, ಏರಿಕೆ ಇರ್ತದ. ಅದಕ್ಕಿಂತ ಗಾಂಧಾರ ಜಾಸ್ತಿ, ಗಾಂಧಾರದಕ್ಕಿಂತ ಮಧ್ಯಮ ಜಾಸ್ತಿ. ನೋಡಿ ಹೇಗಿರ್ತದ, ಎಲ್ಲ ನಾದ ಅದು. ಆ ನಾದ ಗೋಚರ. ನಾದ ಏನಾರ ಗೋಚರ ಆಗತ್ತೇನ್ರಿ? ಶಬ್ದ, ಮಾತಾಡೋ ಶಬ್ದ ಕೇಳುತ್ತೆ, ಆದ್ರೆ ಅದಕ್ಕೆ ಯಾವ ಆಕಾರ ರೂಪಾದಿಗಳಿಲ್ಲ. ಅವುಗಳ ಏರಿಳಿತಗಳನ್ನ ಭಾವನಾತ್ಮಕವಾಗಿ ನೋಡೋದು ಗಂಧರ್ವ ವಿದ್ಯೆ. ಭಾವರೂಪದೊಳಗ ಆ ನಾದಗಳ ಏರಿಳಿತಗಳನ್ನ ಭಾವರೂಪದೊಳಗ ನೋಡು. ಭಾವನೂ ಅಗೋಚರ, ನಾದವೂ ಅಗೋಚರ, ಅವುಗಳ ಏರಿಳಿತವೂ ಅಗೋಚರ. ಅಲ್ಲಿ ಉತ್ಪತ್ತಿಗೆ ವಿಷಯ ಅಲ್ಲವೇ ಅಲ್ಲವು. ಆ ಸೂಕ್ಷ್ಮ ರೀತಿ ಇಲ್ಲ. ಪರಾಪಶ್ಯಂತಿ ಮಧ್ಯಮ ವೈಖರಿ ಅಂತ ಕರೀತಾರ ನೋಡ. ಅದನ್ನೆಲ್ಲ ಹೇಳ್ಕೊತ ಬಂದಾರ. ನಾದದ 16 ಕಲೆಗಳಿಂದ ಒಡಗೂಡಿ ಹೊರಗೆ ಬರ್ತದ ಒಂದು ಶಬ್ದ. ಇರ್ಲಿ, ಇಲ್ಲೇ ನಮಗೀಗ ನೇರವಾಗಿ ನಾವು ಸಂಬಂಧಪಟ್ಟಿರುವಂತ ನೋಡಲ್ಲ. ಕಣ್ಣಿನ ಸಂಬಂಧದಿಂದ ರೂಪ ನೋಡ್ತೀವಿ, ಕಿವಿಯ ಸಂಬಂಧದಿಂದ ಶಬ್ದ ಕೇಳ್ತೀವಿ, ನಾಲಿಗೆಯ ಸಂಬಂಧದಿಂದ ರುಚಿ ನೋಡ್ತೀವಿ. ನಿಜವಾಗಿಯೂ ಇವು ಸಂಬಂಧ ರೂಪದಿಂದ ವಸ್ತುಗಳ ಜ್ಞಾನ ಆಗೈತೆ ಅಂತ ತಿಳಿಯುವುದು ಲೌಕಿಕ. ಸಂಬಂಧ ರೂಪದಿಂದೊಡಗೂಡಿನ ತಿಳಿಯುವ ವಸ್ತುಗಳು ಲೌಕಿಕ. ನೋಡ್ರಿ, ಒಂದು ಸ್ವಲ್ಪ ಅನುಭವಕ್ಕೆ ಅನುಸರಿಸಿಕೊಂಡು ನಿಜವಾದ ಸಂಬಂಧ ಐತಿ ನೌಕ. ಕಣ್ಣಿಗೆ ಆಣಿಗೆ ಯಾವ ಸಂಬಂಧ? ವಸ್ತುಗಳಿಗೂ ಇಂದ್ರಿಯಗಳಿಗೂ ಯಾವ ಸಂಬಂಧ? ಅಲ್ಲೇ ವಸ್ತುಗಳಿಗೂ ಇಂದ್ರಿಯಗಳಿಗೂ ಯಾವ ಸಂಬಂಧ? ಸ್ವಲ್ಪ ನೋಡ್ಕೊಡ್ರಿ, ಹೇಗದ ನೋಡ್ಕೊಡ್ರಿ. ಇಂದ್ರಿಯಗಳಿಗೂ ವಸ್ತುಗಳಿಗೂ ಯಾವ ರೂಪದ ಸಂಬಂಧ ಐತಿ ಅಂತ ಒಪ್ಕೋತೀರಿ? ಇಂದ್ರಿಯಗಳನ್ನು ಬಿಟ್ರೆ ವಸ್ತು ರೂಪಾದಿಗಳು ಎಲ್ಲಿಯೂ ಇಲ್ಲ. ಸಂಬಂಧ ಯಾವ ಒಪ್ಕೊಳ್ಳೋದು? ಎರಡು ವಸ್ತುಗಳಲ್ಲಿ ಸಂಬಂಧ ಆಗ್ಬೇಕಲ್ಲ. ಸಂಬಂಧ ಅಂದ್ರೆ ಎರಡು ವಸ್ತುಗಳಲ್ಲಿ ಆಗ್ಬೇಕು. ಕಣ್ಣು ಇರಲಿಲ್ಲ ಅಂದ್ರೆ ರೂಪಕ್ಕೆ ಬೆಲೆನೇ ಇಲ್ಲ, ಇಲ್ಲ ರೂಪನೇ ಇಲ್ಲ. ಕಿವಿ ಇರಲಿಲ್ಲ ಅಂದ್ರೆ ಶಬ್ದನೇ ಇಲ್ಲ. ಕಿವಿನ ಶಬ್ದ, ಕಣ್ಣ ರೂಪ, ನಾಲಿಗೆನ ರುಚಿ, ಮತ್ತೊಂದೇನೂ ಅಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಸಂಬಂಧ, ಈ ಪದಕ್ಕೆ ಅರ್ಥ ಏನು? ಎರಡು ವಸ್ತುಗಳಿದ್ದಾಗ ಸಂಬಂಧ, ಹೌದಲ್ಲ? ಇದು ಅನಿತ್ಯ ವಸ್ತು ಅಂತ, ಅದು ಸತ್ಯ ವಸ್ತು, ಇದು ಅನಿತ್ಯ, ಅದು ನಿತ್ಯ, ಇದು ಅನಿತ್ಯ.
ಇವೆರಡರ ಸಂಬಂಧ ಹೇಗದ? ಎಲ್ಲಿ ಎಲ್ಲಿ ಅನುಭವಕ್ಕೆ ಬಂದದಿದು? ಅದು ನಿತ್ಯರಾಗ್ಲಿ ಅಂದ್ರೆ ಲೋಕದೊಳಗ ಅನಿತ್ಯ ವಸ್ತುಗಳನ್ನ ವಿಷಯೀಕರಿಸಿಕೊಂಡು ನಾವು ಲೋಕದ ರೂಢಿ ಆಗದ ಇಂದ್ರಿಯಗಳನ್ನು ಬಳಸಿಕೊಳ್ಳೋದು ಆಗಲಿ, ಅಂತಃಕರಣಾದಿಗಳನ್ನು ಬಳಸಿಕೊಳ್ಳೋದಾಗಲಿ, ಇದೆಲ್ಲ ಆ ಲೋಕ ರೂಢಿ ಇಲ್ಲ, ಸ್ವಾಭಾವಿಕ. ಆದ್ರೆ ಅದನ್ನ ಪಾರಮಾರ್ಥಿಕ ದೃಷ್ಟಿಯೊಳಗೆ ನೀವು ಅವಲೋಕನ ಮಾಡಿದಾಗ ಯಾವ ಅನಿತ್ಯ ವಸ್ತುಗಳು ಮತ್ತೊಂದಕ್ಕೆ ಸಂಬಂಧ ಪಡುವಂತಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಮನುಷ್ಯು ಈ ಆಕಾರ ರೂಪದಿಂದ ಒಳಗೂಡಿ ಯಾವ ರೂಪದ ಸಂಬಂಧದು? ಸಂಬಂಧ ಆಗ್ಬೇಕಾದ್ರೆ ಏನಾರು ಇರ್ಬೇಕಲ್ಲ. ಉತ್ಪತ್ತಿ ಆಗ್ಬೇಕಲ್ಲ, ಉತ್ಪತ್ತಿ ಆದಾಗ ಸಂಬಂಧ ಬರ್ತದೆ. ಅದು ನಿರುಕ್ತಿ ಆತಂದ್ರೆ ವಸ್ತುಗಳ ಉತ್ಪತ್ತಿ ಯಾವ ರೂಪದಿಂದ ಆಗೈತಿ ಅನುಭವದಾಗ ನೋಡ್ಕೋಬೇಕಲ್ಲ. ಇಲ್ಲಿ ಬರೀ ಆಭಾಸ ರೂಪದಿಂದ ಒಡಗೂಡಿ ಅಥವಾ ಭಾವನಾ ರೂಪದಿಂದ ಒಡಗೂಡಿ ನಮ್ಮ ಚಿತ್ತದೊಳಗೆ ಸಂಸ್ಕಾರ ಆಗ್ತದೆ. ಬರೀ ಭಾವರೂಪ, ಭಾವನೆಯೊಳಗೆ ಕಲ್ಪನೆ ಮಾಡ್ಕೊತೇವೆ. ಇಂಜಿನಿಯರ್ ಪ್ಲಾನ್ ಹಾಕಿ ಕೊಟ್ಟಿರ್ತಾನೆ, ಮನಿ ಕಟ್ಸುವಾಗ ಇಂಜಿನಿಯರ್ ಪ್ಲಾನ್ ಹಾಕಿ ಕೊಟ್ಟಿರ್ತಾನ. ಅದನ್ನ ತಂದು ಇವ ಅದನ್ನ ಚಿಂತನೆ ಮಾಡ್ತಿರ್ತಾನೆ. ಎಲ್ಲಿ ಏನಾರ ಇವನಲ್ಲಿ ಮಿಸ್ಟೇಕ್ ಅದನೋ ಏನೋ, ಎಲ್ಲಿ ಸೇರ್ಸ್ಕೊಂಡಿಸ್ಬೇಕು, ಎಲ್ಲಿ ಇದನ್ನ ಮಾಡ್ಕೋಬೇಕು, ಎಲ್ಲ ಪ್ಲಾನ್ ಹಾಕಿ ಅದನ್ನೆಲ್ಲ ಇಂಜಿನಿಯರ್ ಹಾಕಿ ಕೊಟ್ಟ ಪ್ಲಾನ್ ಅವಲೋಕನ ಮಾಡ್ತಿರ್ತಾನಲ್ಲ. ಅಲ್ಲಿ ಮನೆ ಇರೋದಿಲ್ಲ, ಬರೀ ಗೀಟ್ ಇರ್ತದೆ, ಬರೀ ಡ್ರಾಯಿಂಗ್ ಇರ್ತದೆ. ಅದು ಎಲ್ಲ ಭಾವನಾತ್ಮಕವಾಗಿ ಆ ಇಡೀ ಮನೆಯನ್ನ ಕಲ್ಪನೆ ಮಾಡ್ಕೊತಾನೆ. ಭಾವನಾತ್ಮಕವಾಗಿ ಅಲ್ಲಿ ಹುಟ್ಟಿಲ್ಲ, ಉತ್ಪತ್ತಿ ಇಲ್ಲ, ಅಲ್ಲಿ ನಿರುಕ್ತಿ, ಅದು ಉಕ್ತಿ ಇಲ್ಲ. ಅದು ನಿರುಕ್ತಿಗೆ ವಿಷಯವಲ್ಲ ಅಂತ ಹೇಳ ನೋಡ್ರಿ. ಅದಕ್ಕೆ ಅನುಭವಾನುಸಾರಿಯಾಗಿ ನೋಡಿದ್ರೆ ನಮ್ಮ ಭಾವದೊಳಗ ಇಡೀ ಪ್ರಪಂಚ ಐತಿ ವಿನಃ ಬರೀ ಭಾವನಾತ್ಮಕವಾಗಿ. ಆ ಪೇಪರ್ನಾಗ ಕಾಲು ಚಾಸಕ್ ಬರೋದಿಲ್ಲ, ನಮ್ಮ ಮನೆ ಒಳಗೆ ಇಲ್ಲಿ ಒಳಗ ಪ್ರವೇಶಕ್ಕೇನಿ ಅಂತ ಹೇಳ್ತಾ. ಏನು ಪ್ರವೇಶ ಇಲ್ಲ, ಏನಿಲ್ಲ, ಈ ಹಾಲ್ ಇಷ್ಟು ವಿಶಾಲ ಐತಿ, ಏನಿಲ್ಲ. ಒಂಬತ್ತು 10 ಸೈಜಿನ ಪೇಪರ್ ಅದ್ರಾಗ ಇರ್ತೈತಿ ಎಲ್ಲ, ಬರೀ ಭಾವನಾತ್ಮಕ. ಈ ಇಡೀ ವಸ್ತು, ಅನಿತ್ಯ ವಸ್ತುಗಳೆಲ್ಲವೂ ಬರೀ ಭಾವನಾತ್ಮಕ. ಅವು ನಿತ್ಯ ಪರಿವರ್ತನ ಅಂತಿರ್ತಾವ. ಒಂದ್ ಆಕಾರ ಆಗುವಾಗ ಮತ್ತೊಂದು ಆಕಾರ ಇರುವುದಿಲ್ಲ. ಅದಕ್ಕೆ ಬರೀ ಭಾವ ರೂಪದಿಂದೊಡಗೂಡಿ ಅದಿಟ್ಟುಕೊಂಡಿರುತ್ತೆ. ಆದ್ದರಿಂದ ಇಲ್ಲೆಂದರೆ ಈ ನಿತ್ಯ ವಸ್ತುವನ್ನ ಒಂದು ಸ್ವಲ್ಪ ನೋಡ್ಕೊಳ್ರಿ. ಇದು ಹೊರಗೆ, ಯಾಕಂದ್ರೆ ಈ ವಿಷಯ ಹೇಗದ, ಇಂದ್ರಿಯ, ಅಂತಃಕರಣ, ಪ್ರಮಾತೃ ಇವುಗಳ ಸಂಬಂಧದಿಂದೊಡಗೂಡಿ ಆ ಭಾವರೂಪಗಳಿರುವ ವಸ್ತುಗಳ ಸತ್ಯತ್ವವನ್ನ ಇವುಗಳ ಸಂಬಂಧ ಮಾಡಿಕೊಂಡ ತಿಳಿದೀವಿ ನಾವು. ಕಣ್ಣಿಲ್ ಇದ್ರೆ ರೂಪ ಇರ್ತದೆ, ಕಣ್ಣಿರ್ಲಿಲ್ಲ ಅಂದ್ರೆ ರೂಪ ಇರಲ್ಲ. ನೋಡಿ ಸಂಬಂಧ, ಕಣ್ಣಿಗೂ ಆ ರೂಪಕ್ಕೂ ಸಂಬಂಧ. ಆ ರೂಪಾದಿಗಳ ಆಕಾರವನ್ನು ಮನಸ್ಸು ಮಾಡ್ತೈತಿ, ಆಕಾರಕ್ಕೂ ಆ ಮನಸ್ಸಿಗೂ ಸಂಬಂಧ. ಇಂಥದ್ದು ಇದು ಅಂತ ಬುದ್ಧಿ ನಿರ್ಣಯ ಮಾಡ್ತೈತಲ್ಲ, ಆ ನಿರ್ಣಯಕ್ಕೂ ಆ ಬುದ್ಧಿಗೂ ಸಂಬಂಧ.
ಆದ್ರೆ ಒಂದೇ ವಸ್ತು ಈ ಮತ್ತೊಂದರ ಸಂಬಂಧದಿಂದೊಡಗೂಡಿ ಒಣಗಿ ಎಲ್ಲಿ ಪರ್ಯವಸಾನ ಆಗ್ತೈತಿ? ಬರೀ ಭಾವ ರೂಪದೊಳಗೆ ಪರ್ಯವಸಾನ ಹೊಂದತ್ತೆ. ಲಕ್ಷಲಿ ಯಾವುದ ವಸ್ತು ಭಾವ ರೂಪದೊಳಗೆ ಸಂಸ್ಕಾರ ಹೊಂದಿ ಭಾವ ರೂಪದೊಳಗೆ ಹಿಡಿದಿಟ್ಕೊತೈತಲ್ಲ, ಅದನ್ನ ಬಿಟ್ಟು ಬೇರೆ ಏನು ಆಗೋದಿಲ್ಲಲ್ಲ. ಹುಲಿ ಅಂದ್ರೂ ಭಾವ ರೂಪದೊಳಗ, ಆನೆ ಅಂದ್ರೂ ಭಾವ ರೂಪದೊಳಗ, ನದಿ ಅಂದ್ರೂ ಭಾವ ರೂಪದೊಳಗ, ಬೆಟ್ಟ ಅಂದ್ರೂ ಭಾವ ರೂಪದೊಳಗೆ. ಇವೆಲ್ಲವೂ ವಸ್ತುಗಳೆಲ್ಲವೂ ಭಾವ ರೂಪದೊಳಗ ನಮಗೆ ಸಂಸ್ಕಾರ ಹೊಂದಿ ನಮ್ಮ ಭಾವದೊಳಗ ಉಳ್ಕೊಳ್ಳುತ್ತಲ್ಲ. ಈ ವಸ್ತುಗಳು, ಈ ಪ್ರಪಂಚ ಆ ವಸ್ತುವಿನಂಗಿರುವುದೇ ಇಲ್ಲ. ಆ ಭಾವದೊಳಗೆಲ್ಲ ಇರುತ್ತಾ. ಅದು ಆಲದ ಬೀಜದಂತೆ ಅಂತ ಹೇಳ್ತಾರೆ. ಬೀಜದೊಳಗೆ ಆಲದ ಮರದ ರೆಂಬೆ, ಕೊಂಬೆ, ಕಾಂಡ, ಬೇರು ಇವು ಯಾವ ಕಾಣೋದಿಲ್ಲ ಬೀಜದೊಳಗೆ. ಅದ್ರಾಗ ಎಲ್ಲದರೊಳಗೂ ಹುದುಗಿ ಇಟ್ಕೊಂಡದ ಅವ್ಯಕ್ತ ರೂಪದೊಳಗೆ ಅದಾವ. ಅದರೊಳಗೆ ಅವ್ಯಕ್ತ ರೂಪದಾಗ ಅದಾವು ಅನ್ನೋ ಕಲ್ಪನೆ ಹೊರಗಿರುವ ವೃಕ್ಷದ ಅಪೇಕ್ಷೆಯಿಂದ ಕಲ್ಪಿಸಿಕೊಂಡೇರಿ. ಹೊರಗಿರುವ ವೃಕ್ಷನ ಕಂಡಿಲ್ಲ. ವೃಕ್ಷ ಕಂಡೇ ಇಲ್ಲ. ಆ ಬೀಜ ರೂಪದೊಳಗೆ ಆ ವೃಕ್ಷವನ್ನು ಕಲ್ಪನೆ ಮಾಡ್ಕೊಳಕ್ ಬರುತ್ತಾ? ಸಾಧ್ಯನೇ ಆಗುದಿಲ್ಲಲ್ಲ. ವೃಕ್ಷದ ಪರಿಚಯ ಇತ್ತು ಅಂದ್ರ ನೋಡ, ಅದರ ಅಪೇಕ್ಷೆಯಿಂದ ಅದರೊಳಗೆ ಇದೆಲ್ಲ ಅವ್ಯಕ್ತ ರೂಪವಾಗಿ ಇದರೊಳಗ ಬೇರದ, ಕಾಂಡದ, ಶಾಖೆಗಳದವ, ಎಲೆಗಳದವ, ಹಿಂಗೆಲ್ಲ ಕಲ್ಪನಾ ಬರ್ತದಲ್ಲ. ವೃಕ್ಷದ ಪರಿಚಯನೇ ಇಲ್ಲ. ಕಲ್ಪನಾ ಮಾಡ್ಕೊಡ್ರಿ ಬೀಜದೊಳಗ. ಯಾಕಂದ್ರೆ ಈ ಅನಿತ್ಯ ವಸ್ತುಗಳು ಯಾವ ಸ್ವತಂತ್ರವಾಗಿದ್ದ ಅನುಭವ ಇಲ್ಲ. ವ್ಯಾವಹಾರಿಕ ದೃಷ್ಟಿಯೊಳಗೆ ಮಾತ್ರ ಇವನ್ನೆಲ್ಲ ಬಳಸಿಕೊಂಡು ಇವುಗಳ ಪ್ರಯೋಜನ ಎಲ್ಲ ಮಾಡ್ಕೊಂಡಿವಿ. ಯಾವ್ದ್ರೊಳಗೆ? ಯಾವುದ್ರೊಳಗೆ ನಾವು ಪ್ರಯೋಜನ ಮಾಡ್ಕೊಂಡಿವಿ ನೋಡ್ರಿ. ವ್ಯಾವಹಾರಿಕ ಸತ್ಯದೊಳಗ ಈ ವಸ್ತುಗಳ ಸತ್ಯತ್ವವನ್ನಿಟ್ಟುಕೊಂಡು ಎಲ್ಲ ವ್ಯವಹಾರ ಮಾಡಿವಿ. ಅದನ್ನ ಅನುಭವಕ್ಕೆ ಅನುಸರಿಸಿಕೊಂಡು ಕಂಡಾಗ ನಾನಂದ್ರ ಚಿತ್ತ, ನಾನಂದ್ರ ಭಾವರೂಪ, ನಾನಂದ್ರ ಬುದ್ಧಿ, ನಾನಂದ್ರ ಮನಸ್ಸು, ನಾನಂದ್ರ ಇಂದ್ರಿಯಾದಿಗಳು, ನಾನಂದ್ರ ಪ್ರಪಂಚ. ನಾನಿನೊಳಗೆ ಇವೆಲ್ಲ ಅವ್ಯಕ್ತ ರೂಪದಲ್ಲಿ ದೃಷ್ಟಾಂತ ಕೇಳ್ತಾರಲ್ಲ, ಆಲದ ಬೀಜ. ಇವುಗಳ ಭೇದ ಇಲ್ಲದೆ ಇದ್ದಾಗ ನಾನಿನೊಳಗ ಇವು ಯಾವ ಭೇದಾದಿಗಳಿಲ್ಲ. ಅಂತಃಕರಣ ಭೇದ ಇಲ್ಲ, ಇಂದ್ರಿಯಗಳ ಭೇದ ಇಲ್ಲ, ಪ್ರಪಂಚದ ಭೇದ ಇಲ್ಲ. ಅವಾಗಿಂತ ಅನಿತ್ಯ ವಸ್ತು ಐತಿ ಅಂತ ಕಲ್ಪನೆ ಮಾಡ್ಕೊಳಿಕ್ ಬರುತ್ತೆ ನಮಗೆ ಈ ನಾನಿನಿಂದ. ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಯಾಕಂದ್ರೆ ಇಲ್ಲಿ ಸಂಬಂಧ ಬಹಳ ಪ್ರಾಮುಖ್ಯ. ಇಲ್ಲಿ ವ್ಯಾವಹಾರಿಕ ಸತ್ಯದೊಳಗೆ ಸಂಬಂಧದ ಅವಶ್ಯಕತೆ ಅದ ಇಲ್ಲ ಅಂತಲ್ಲ. ಇಂದ್ರಿಯಾದಿಗಳ ಸಂಬಂಧ ಇರಲಿಲ್ಲ ಅಂದ್ರೆ ವಸ್ತು ಸತ್ಯತ್ವ ಎಂದೂ ತೋರಿಲ್ಲ ನಮ್ಮ ಅನುಭವದೊಳಗೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ನಿಜವಾಗಿನೂ ಭಾವ ನಿರ್ಭಾವ ಆದಾಗ ಯಾವುದಾದ್ರೂ ವಸ್ತುಗಳ ಸ್ಮರಣೆಗೆ ಬರ್ತೈತೇನೋ ಅಂತ ಪ್ರಯತ್ನ ಮಾಡಿ. ಭಾವ ನಿರ್ಭಾವ ಆದಾಗ
ಅಥವಾ ನಿರುಕ್ತಿಯಾದಾಗ. ಹೋಗ್ಲಿ, ಈಗ ಭಾವ ಆಗೈತಿ, ಭಾವ ರೂಪದಿಂದ ಇದು ಅಂತಃಕರಣ ಸಂಸ್ಕಾರ ಮಾಡ್ಕೊಂಡೈತಲ್ಲ, ಉಕ್ತಿಯಿಂದ ಅದೇನಾದ್ರೂ ಉತ್ಪತ್ತಿಯಾಗಿ ತೋರಿತನಲ್ಲಿ ಇದನ್ನೊಂದು ಸ್ವಲ್ಪ ಅವಲೋಕನ ಮಾಡ್ಕೊಳ್ರಿ, ಅನುಭವಕ್ಕೆ ಅನುಸರಿಸಿಕೊಂಡು ಅವಲೋಕನ ಮಾಡ್ರಿ. ಯಾವ್ದಾದ್ರೂ ಹೊರಗಿನ ವಸ್ತುಗಳು ಉತ್ಪತ್ತಿಯಾಗಿ ತೋರ್ಯಾವು ಅಂದ್ರೆ ಒಪ್ಪೋಣ, ಅಲ್ಲಿ ಆ ನಿರುಕ್ತಿಗೂ ವಿಷಯ ಆಗುದಿಲ್ಲ. ಅದು ಈ ನಿರುಕ್ತಿ ಪದ ಅನುಭವ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಈಗ ನಿತ್ಯ ಅಥವಾ ನಮ್ಮ ಆತ್ಮ ಸಾಕ್ಷಿ ಅಂತ ಐತಲ್ಲ, ಉತ್ಪತ್ತಿಗಳ ಸಂಬಂಧ ಇಲ್ಲದೇನೆ ಅನುಭವ ಮಾಡ್ರಿ. ಇಲ್ಲಿ ಶಾಸ್ತ್ರ ಏನ್ ಹೇಳ್ತತಿ, ನಿರುಕ್ತಿಗೂ ಉತ್ಪತ್ತಿಗೂ ಅದು ವಿಷಯ ಅಲ್ಲ ಅಂತ ಹೇಳ್ತತಿ. ಅನುಭಾವಿಗಳು ಅನುಭವ ಮಾಡಿ ಕಂಡರವರು. ಈಗ ಆತ್ಮ ಸಾಕ್ಷಿ ಅಂತ ಅನುಭಾವಿಗಳು ಹೇಳ್ಯಾರ, ಶ್ರುತಿನೂ ಹಾಗೆ ಹೇಳ್ತತಿ. ಸಂಬಂಧದ ಉತ್ಪತ್ತಿ ಇಲ್ಲ, ಅದನ್ನು ಅನುಭವ ಮಾಡಬೇಕು. ಸಂಬಂಧ ಇಟ್ಕೊಂಡ ಸಾಕ್ಷಿ ನೋಡ, ಪರಮಾತ್ಮನ ಸಂಬಂಧ ಇಟ್ಕೊಂಡು ಅವನ ಸಾಕ್ಷಿ ಅಂತ ಕಲ್ಪನೆ ಮಾಡ್ಕೋಬೇಕು ಮನೋಬುದ್ಧಿಯಾದಿಗಳನ್ನು ಭಾಷಿಕೊಂಡು. ಆ ಶಬ್ದ ಸಂಸ್ಕಾರ ಆಗತ್ತ. ಶಬ್ದ, ಸಾಕ್ಷಿ, ಆತ್ಮ, ಬ್ರಹ್ಮ, ಸ್ವರೂಪ, ಪರಬ್ರಹ್ಮ, ಪರಮಾತ್ಮ, ಜೀವ, ಇವೆಲ್ಲ ಶಬ್ದ ಈ ಶಬ್ದ ಸಂಬಂಧದಿಂದ ಅನುಭವಕ್ಕೂ ಬರುವ ರೀತಿ ಬೇರೆ. ನಿರುಕ್ತಿ ನೋಡು, ಉತ್ಪತ್ತಿ ಇಲ್ಲದ ಈ ಸಂಬಂಧ ಅನ್ನೋ ಉತ್ಪತ್ತಿ ಇಲ್ಲದನ ನೀವು ಆ ಆತ್ಮ ಸ್ವರೂಪವನ್ನ ನೋಡಾಕ ಬಂತು ಅಂದ್ರೆ ಅದರೊಳಗೆ ನಿಂತ್ರಿ ಅಂದ್ರೆ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ಬಂದ್ರೆ ನಾವೆಲ್ಲ ಮಾಡೋದು ನಾವು ಸಾಧಕರಲ್ವಾ. ಈಗ ನೋಡು, ಅವನ ಸಾಕ್ಷಿ ಅಂದ್ರೆ ಯಾತ್ರ, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳು ಅಪೇಕ್ಷೆಯಿಂದ ಅವನ ಸಾಕ್ಷಿ ಅಂತ ಸಂಬೋಧನೆ ಮಾಡ್ಕೊಂಡಿವಿ. ಇದು ಬೇಡ, ಈ ಸಂಬಂಧ ಬೇಡ ಅಂತಾರ ಅನುಭಾವಿಗಳು. ಏನ್ ಹೇಳ್ತಾರ, ಯತ್ರ ಸ್ವಪ್ನ ಸುಷುಪ್ತಿ ಸಂಬಂಧಾದಿಗಳು ಇಲ್ಲದ ಎಲ್ಲ ಸ್ಪಷ್ಟವಾಗಿ ಹೇಳ್ಯಾರವ್ರು. ಅದು ನಿತ್ಯವಾಗಿರಲಿ ಅನಿತ್ಯವಾಗಿರಲಿ ಮತ್ತೊಂದಕ್ಕೆ ಸಂಬಂಧ ಪಡುವಂತಿಲ್ಲ. ಯಾವುದೊಂದರ ಸಂಬಂಧವು ನಿತ್ಯಕ್ಕಿಲ್ಲ. ಆತ್ಮನಲ್ಲಿ ಯಾವ ಸಂಬಂಧಾದಿಗಳು ಇಲ್ಲ. ಈ ಸಂಬಂಧಾದಿಗಳ ಉತ್ಪತ್ತಿ ತಪ್ಪು ತಿಳುವಳಿಕೆಯಿಂದ ಬಂದದ್ದು ತಾನೆ. ಇರುವ ನಿತ್ಯವನ್ನ ಅನಿತ್ಯ ರೂಪವಾಗಿ ಕಾಣಕತ್ತೀವಲ್ಲ ನಾವು, ಯಾವುದ್ರೊಳಗೆ ಅವನು ತಪ್ಪು ತಿಳ್ಕೊಂಡಿವಿ. ಎಲ್ಲಿ ತಪ್ಪು ತಿಳಿದೇವೋ ಅಲ್ಲೇ ಪರಿಶುದ್ಧತೆಯಿಂದ ಕೂಡಿಕೊಂಡು ಅದನ್ನು ನೋಡ್ಕೋಬೇಕು. ಹೀಗಾದ್ರೆ ಆತ್ಮತತ್ವದಲ್ಲಿ ನೆಲೆಗೊಂಡು ನಿಲ್ಲುದು ಹೇಗ್ರಿ ಅಂತ ಎಷ್ಟೋ ಜನರಿಗೆ ಸಂದೇಹ ಬರ್ತದೆ. ತುಂಬಾ ಸುಲಭ ನೋಡ್ಕೊಂಡ್ರೆ, ಅವನು ಕಂಡ್ರೆ ತುಂಬಾ ಸುಲಭ. ಈಗ ಈ ಎಚ್ಚರದ ಅಪೇಕ್ಷೆ ಬೇಡ, ಸ್ವಪ್ನದ ಅಪೇಕ್ಷೆ ಬೇಡ, ನಿದ್ರೆಯ ಅಪೇಕ್ಷೆ ಬೇಡ. ಇವುಗಳ
ಸಂಬಂಧದ ಅಪೇಕ್ಷೆಯಿಂದ ಸಾಕ್ಷಿ ನಿರ್ಣಯ ಮಾಡೋದಕ್ಕೂ ಅದು ಬರೀ ಭಾವ ರೂಪದೊಳಗೆ ನಿರ್ಣಯ ಆಗ್ತದ. ನಮಗ್ ಗೊತ್ತಾಗದಂಗ ನಾವು ಚಿತ್ತವನ್ನ ವಹಿಸಿಕೊಂಡು ಚಿತ್ತ ಸಂಸ್ಕಾರ ಮಾಡಿಕೊಂಡು ಇವುಗಳು ಯಾವುದರ ಅಪೇಕ್ಷೆ ಇಲ್ಲ ಸ್ವಯಂ ಸಿದ್ಧನಾಗಿ ಇದ್ದಾನ ಸಾಕ್ಷಿ ಅಂತ ಭಾವನಾತ್ಮಕವಾಗಿನ ಕಲ್ಪನೆ ಮಾಡ್ಕೋತೀವಿ. ನಮಗೆ ಅದಕ್ಕ ಅನುಭವದ ಆರಾಧ್ಯತೆ ಬೇಕು. ಅನುಭವ ನೋಡ್ಕೊಳ್ಳೋರಿಗೆ ಮಾತ್ರ ಇದು ಗೊತ್ತಾಗತ್ತೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ಮೊದಲ ಅನಿತ್ಯ ವಸ್ತುಗಳ ಸ್ವರೂಪ ಹೇಗೈತಿ ಅಂತ ಬಿಡಿಸಿರೋದು. ಅನಿತ್ಯ ವಸ್ತುಗಳು ಯಾವ್ದೊಂದು ಇಲ್ಲ, ಅವುಗಳಿಗೆ ಸಂಬಂಧಪಟ್ಟಿರುವಂತಹ ಇಂದ್ರಿಯ ಇರಲಿ, ಅಂತಃಕರಣ ಇರಲಿ, ಚಿತ್ತ ಭಿತ್ತಿಯೊಳಗ ಭಾವ ರೂಪದೊಳಗ ಸಂಸ್ಕಾರ ಹೊಂದಿ ಭಾವ ರೂಪದೊಳಗೆ ಇರ್ತದೆ. ಬರೀ ಭಾವನಾತ್ಮಕ, ಯಾವುದು ವಸ್ತು ರೂಪ ಇಲ್ಲ. ಅಲ್ಲಿನೂ ಪರ್ಯವಸನ ಆಗುವುದು ಭಾವನಾತ್ಮಕದೊಳಗಿನ ಪರ್ಯವಸನ ಆಗ್ತವೆ. ಇಡೀ ಪ್ರಪಂಚವೆಲ್ಲವೂ ಭಾವ ರೂಪದಿಂದ ಒಡಗೂಡಿನ ಪರ್ಯವಸನ ಹೊಂದುತ್ತೆ. ಆ ಭಾವ ರೂಪದಿಂದ ಒಡಗೂಡಿ ಅಲ್ಲಿ ಪರ್ಯವಸನ ಹೊಂದಿದಾಗ ಅದು ಭಾವ ಅಭಾವ ಅಥವಾ ನಿರ್ಭಾವ. ಯಾವುದರಿಂದ ಗೊತ್ತು ಮಾಡ್ಕೊಂಡಿದ್ರೆ ನೋಡು, ಅದು ಆತ್ಮ, ಅದು ಸಾಕ್ಷಿ. ಅಲ್ಲೇ ಅಂತಃಕರಣ ಸಾಕಷ್ಟು ಸಾರಿ ಬಂದಿದೆ ಈ ವಿಷಯ. ಯಾಕಂದ್ರೆ ಅಂತಃಕರಣಾದಿಗಳು ಯಾವುದು ಇಲ್ಲದೆ ಇದ್ರು ನಾನು ಅದೇನಿ ಅಂತ ನಮ್ಮ ಅನುಭವದೊಳಗನ ಸಿದ್ಧದ. ನಾನು ಅದೇನಿ ಅಂತ ಸಿದ್ಧದ, ಎಲ್ಲರ ಅನುಭವದೊಳಗೂ ಅದ. ಆದ್ರೆ ಇದನ್ನು ಅನುಭವಾನುಸಾರಿಯಾಗಿ ಕಂಡ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಆಗ ಅದು ಅನಿತ್ಯವೆಂದೇ ಆಗುತ್ತದೆ. ಯಾವುದು ನಿತ್ಯ ವಸ್ತುವಾಗಲಿ ಅನಿತ್ಯ ವಸ್ತುವಾಗಲಿ ಮತ್ತೊಂದಕ್ಕೆ ಸಂಬಂಧ ಪಡುವಂತಿಲ್ಲ. ಏಕೆಂದರೆ ನಿತ್ಯವಾದದ್ದು ಮತ್ತೊಂದಕ್ಕೆ ಸಂಬಂಧ ಪಡುವುದಕ್ಕೆ ಮಾರ್ಪಡಬೇಕು. ನೋಡೋದು ಮಾರ್ಪಾಡು ಹೊಂದಬೇಕು. ನಿತ್ಯ ಹಂಗಾಗತ್ತೇನ? ನಿತ್ಯ ವಸ್ತು ಏನಾದ್ರೂ ಪರಿವರ್ತನೆ ಹೊಂದಿತ್ತೇನೆ ಹಿಂಗಾಗ. ಈಗ ಜಲಜನಕ ಆಮ್ಲಜನಕ ಇವೆರಡೂ ವಾಯುವಿನ ಅವೆರಡು ಸೇರಿತು ಅಂದ್ರೆ ನೀರಾಗತ್ತೆ, ಮತ್ತು ಪರಿವರ್ತನೆ ಹೊಂದುತ್ತವೆ. ಜಲಜನಕ ಮತ್ತು ಆಮ್ಲಜನಕ ಕೂಡಿತು ಅಂತ ಅದು ನೀರಾಗಿ ಪರಿವರ್ತನೆ ಹೊಂದುತ್ತಲ್ಲ. ಅದರೊಳಗೆ ಜಲಜನಕನೂ ಇರ್ತೈತಿ, ಆಮ್ಲಜನಕನೂ ಇರ್ತದೆ. ಪರಿವರ್ತನ ನಮಗ್ ಕಾಣೋ ಹೆಂಗ? ನೀರಿನಿಂದ ಕಾಣ್ತದೆ ಅಲ್ವಾ? ಆಗ ಇಲ್ಲಿ ನಿತ್ಯ ವಸ್ತು ಅಕಸ್ಮಾತ್ ಸಂಬಂಧ ಮತ್ತೊಂದಕ್ಕೆ ಸಂಬಂಧ ಕೂಡ್ತೀವಿ ಅಂದ್ರೆ ಅದು ಮಾರ್ಪಾಡಲೇಬೇಕು. ಆ ಮಾರ್ಪಾಟ ಹೊಂದಿತು ಅಂದ್ರೆ ಅದು ಅನಿತ್ಯ ಅಂತನ ಆಗತ್ತೆ. ನೋಡ್ರಿ ಆಗದ. ನಮ್ಮ ಸಾಕ್ಷಿ ಆಗಲಿ, ಆತ್ಮ ಆಗಲಿ, ಚೈತನ್ಯ ಆಗಲಿ, ಅದು ಸ್ವಯಂ ಪ್ರಕಾಶ ರೂಪವಾಗಿ ಇದ್ಕೊಂಡ್ಬಿಟ್ಟದ. ಅದು ಯಾವುದ್ರೂ ಕೂಡಿಲ್ಲ, ಬೆರೆತಿಲ್ಲ. ಅದರಿಂದ ಯಾವ ಉತ್ಪತ್ತಿನೂ ಆಗಿಲ್ಲ. ಅದರಿಂದ ಅದಿರುವಂಗ ಐತಿ. ಈಗ ಹೇಳ್ಬೇಕಾದಾಗ ಅಂತಃಕರಣದಿಂದ ಒಡಗೂಡಿ, ಬುದ್ಧಿಯಿಂದ ಒಡಗೂಡಿನ ಅದನ್ನು ತಿಳ್ಕೊಂತಕ್ಕಲ್ಲ ಇದು. ಆದ್ರೆ ಅನುಭವ ಆಧಾರದಿಂದ ಅದನ್ನು ನೋಡ್ಕೋಬೇಕೇ ವಿನಃ ಬರೀ ಯುಕ್ತಿ ಈ ಅಂತಃಕರಣಗಳನ್ನಿಟ್ಟುಕೊಂಡು ಅದು ಸಿದ್ಧ ಆಗೋದಿಲ್ಲ. ಅದಕ್ಕೆ ಇಲ್ಲಂದ್ರೆ ಏನ್ ಹೇಳ್ತಾರವರು, ಅನಿತ್ಯವೆಂದೇ ಆಗುತ್ತದೆ. ಇದರಂತೆ ಅನಿತ್ಯವಾದದ್ದು ಮತ್ತೊಂದಕ್ಕೆ ಸಂಬಂಧ ಪಡುವುದರೊಳಗೆ ನಾಶವಾಗಿ ಬಿಡುವುದು. ಮನುಷ್ಯನೊಳಗ ಆನೆ ಆಕಾರ ಇದ್ದಾಗ
ಒಂಟಿ ಆಕಾರ ಸಂಬಂಧ ಪಡಿಸ್ಕೋಬೇಕಾದ್ರೆ ಆಣಿ ನಾಶ ಹೋಗ್ಬಿಡ್ತದೆ, ಇರುವುದಿಲ್ಲ. ಅದಕ್ಕೆ ನಾಶವಾಗಿ ಬಿಡಬಹುದು. ಇದ್ದಷ್ಟು ಕಾಲದಲ್ಲಿ ಸಂಬಂಧ ಪಡಬಹುದಲ್ಲ ಎಂದರೆ ಏತರೊಡನೆ ಆಗಬೇಕು? ಆ ಇನ್ನೊಂದು ವಸ್ತುವು ಅನಿತ್ಯವಾದರೆ ಇವೆರಡೂ ಒಕ್ಕಡೆ ಸೇರುವುದು ಹೇಗೆ? ಅವು ಇದ್ದಷ್ಟು ಕಾಲವೇ ಸೇರಿಕೊಂಡಿರಲಿ ಎಂದರೆ ಅದು ಆಗುವ ಹಾಗಿಲ್ಲ. ಏಕೆಂದರೆ ಅನಿತ್ಯವಾದದ್ದು ಕ್ಷಣ ಕ್ಷಣಕ್ಕೂ ಮಾರ್ಪಡುತ್ತಲೇ ಇರಬೇಕು. ಎರಡು ಅನಿತ್ಯ ವಸ್ತುಗಳು ಸಂಬಂಧವಾಗುವೆಂದು ನಾವು ಕಲ್ಪಿಸುವುದರೊಳಗೆ ಅವು ಮಾರ್ಪಟ್ಟಿರುವವಾದ್ದರಿಂದ ಸಂಬಂಧವಾಗಬಹುದಾದಷ್ಟು ಕಾಲ ಎಂಬ ಕಲ್ಪನೆಯೇ ಸರಿಯಲ್ಲ. ಕಾಲನ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ. ಅವು ಅನಿತ್ಯ ಸ್ವಭಾವವನ್ನು ಒಂದು ಕ್ಷಣವಾದರೂ ಬಿಟ್ಟಿರುವೆಂದು ಕಲ್ಪಿಸಬಹುದಾದರೆ ಅನಿತ್ಯವಲ್ಲವೆಂದೇ ಆಗುವುದು. ನೋಡ್ರಿ, ಅನಿತ್ಯನೂ ಸಿದ್ಧ ಆಗುವುದಿಲ್ಲ, ನಿತ್ಯ ಅನಿತ್ಯ ಇವು ಸಿದ್ಧ ಆಗುವುದಿಲ್ಲ. ಇನ್ನು ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ಒಂದಕ್ಕೊಂದಕ್ಕೆ ಸಂಬಂಧವಾಗಬಹುದಲ್ಲ ಎಂದು ಶಂಕಿಸಬಹುದಷ್ಟೇ. ಇನ್ನ ನಿತ್ಯ ವಸ್ತು ಅನಿತ್ಯ ವಸ್ತು ಸಂಬಂಧ ಆಗಬಹುದಲ್ಲ. ಆಗ ಆ ಸಂಬಂಧದಿಂದ ಯಾವುದರಲ್ಲಿ ಏನು ಅತಿಶಯವಾದೀತು ಎಂಬುದನ್ನು ನಾವು ಯೋಚಿಸಬೇಕಾಗುತ್ತದೆ. ನಿತ್ಯಕ್ಕೂ ಅನಿತ್ಯಕ್ಕೂ ಸಂಬಂಧ ಐತಿ ಅಂತ ಇಟ್ಕೊಂಡ್ರ ಯಾವ್ದಕ್ ಯಾವ್ದು ಕಾರಣ ಆಕತಿ? ಯಾವದ್ರೊಳಗ ಅತಿಶಯ ಅಂದ್ರ ವಿಶೇಷತೆ ಇರ್ತತಿ, ಯಾವುದು ಮುಖ್ಯ, ಯಾವ್ದು ಗಮನಲ್ಲೇ, ಅನೇಕ ರೂಪದೊಳಗೆ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರ್ತದೆ. ಅಂತೂ ಇನ್ನು ನಿತ್ಯ ವಸ್ತುಗಳು ಅನಿತ್ಯ ವಸ್ತುಗಳು ಒಂದಕ್ಕೊಂದೇ ಸಂಬಂಧವಾಗಬಹುದಲ್ಲ ಎಂದು ಶಂಕಿಸಬಹುದಷ್ಟೇ. ಆಗ ಆ ಸಂಬಂಧದಿಂದ ಯಾವುದರಲ್ಲಿ ಏನು ಅತಿಶಯವಾದೀತು ಎಂಬುದನ್ನು ನಾವು ಯೋಚಿಸಬೇಕಾಗುತ್ತದೆ. ಅನಿತ್ಯ ವಸ್ತು ಅನಿತ್ಯವಾಗಿರುವುದರಿಂದಲೇ ಅತಿಶಯವನ್ನು ಪಡೆಯುವಷ್ಟು ಕಾಲ ಅದು ಸಿದ್ಧವಾಗಿರುವುದಿಲ್ಲವೆಂದು ಒಪ್ಪಬೇಕು. ಅನಿತ್ಯ ವಸ್ತು ಅನಿತ್ಯವಾಗಿರುವುದರಿಂದಲೇ ಆ ವಿಶೇಷತೆಯನ್ನ ಅದು ಪಡೆಯುವಷ್ಟು ಕಾಲ ಅದು ಸ್ಥಿರವಾಗಿರುವುದಿಲ್ಲವೆಂಬುದು ಒಪ್ಪಬೇಕು. ನೋಡ, ಅದು ಅಲ್ಲಿ ಸ್ಥಿರವಾಗಿ ಐತಿ ಅಂತ ಒಪ್ಪಲಿಕ್ಕೆ ಆಗುದೇ ಇಲ್ಲ. ಇನ್ನು ನಿತ್ಯ ವಸ್ತು ನಿತ್ಯವಾಗಿರುವುದರಿಂದ ಅತಿಶಯವನ್ನು ಪಡೆಯುವಂತಿಲ್ಲ. ಅದರ ಶ್ರೇಷ್ಠತೆ ಅಥವಾ ವಿಶೇಷತೆ ಯಾವುದನ್ನು ಪಡೆಯುವಂತಿಲ್ಲ. ಹೀಗೆ ನೋಡಿದರೆ ಯಾವ ಬಗೆಯಿಂದಲೂ ಯಾವುದೊಂದಕ್ಕೂ ಸಂಬಂಧವೇ ಕೊಡುವುದಿಲ್ಲ. ಹೀಗಿರುವಲ್ಲಿ ಆತ್ಮನಿಗೆ ಮನುಷ್ಯನ ವ್ಯಾಪಾರದಿಂದ ಹಾನಿ ವೃದ್ಧಿಗಳಾಗುವುದೆಂದು ಕಲ್ಪಿಸುವುದು ಹೇಗೆ ಸರಿಯಾದೀತು? ಮನುಷ್ಯನ ವ್ಯಾಪಾರ ಆತ್ಮನಲ್ಲಿ ಅತಿಶಯವಿಲ್ಲ. ಯಾವ ವಿಶೇಷತೆಯಿಂದನೂ ಕೂಡಿಕೊಂಡು ಆತ್ಮನಲ್ಲಿ ಅದು ಕೂಡಿಕೊಂಡಿಲ್ಲ. ಇದನ್ನು ಸಿದ್ಧ ಮಾಡಾಕ ಅಂತ ಮಾರ್ಮಿಕ ವಿಷಯ. ನಾವು ನಿತ್ಯ ಅಂತ ಕರ್ಕೊಂಡಿವೆಲ್ಲ, ನಮ್ಮ ಪರಬ್ರಹ್ಮ ನಿತ್ಯ, ನಮ್ಮ ಆತ್ಮ ನಿತ್ಯ, ಅವನ ಸತ್ಯ ಅಂತ ಕರ್ಕೊಂಡಿವಲ್ಲ. ಆ ಶಬ್ದದಿಂದ ನಿತ್ಯ ಅಥವಾ ಸತ್ತು ಅಂತ ಕರ್ಕೊಂಡಿವಲ್ಲ. ಇದನ್ನ ನೋಡ್ರಿ, ಸತ್ತಾಗಿ ಅನುಭವ ಮಾಡಿದಾಗ ಅದು ಸತ್ತು ಅಂತ ನಿಮ್ಮ ಅನುಭವಕ್ಕೆ ಬರತ್ತ ಉಳಿತೈತಿ. ಅಲ್ಲಿ ಯಾವ್ದಕ್ಕೆ ಸತ್ ಅಂತೀರಿ? ಅಲ್ಲಿ ಅನುಭವದೊಳಗೆ ಪರ್ಯವಸಾನ ಆದಾಗ ಬ್ರಹ್ಮವಿದ್ ಬ್ರಹ್ಮನನ್ನು ನೋಡಕ್ ಹೋಗಿ ಅಲ್ಲೇ ದೃಷ್ಟಾಂತ ಕೊಡ್ತಾರ ನೋಡು. ಉಪ್ಪಿನ ಗೊಂಬಿ ಸಮುದ್ರದ ಆಳವನ್ನ ನೋಡ್ಲಿಕ್ಕೆ ಹೋದಾಗ ಅದೇನಾದ್ರೂ ಉಳ್ಕೊಳ್ಳುತ್ತೇನ್ರಿ? ಅದು ಉಪ್ಪಿನ ಗೊಂಬಿ ಬೃಹದಾಕಾರವಾಗಿ ದೊಡ್ಡ ಗೊಂಬಿ ಮಾಡ್ಯಾರ. ಸಮುದ್ರ ಅಲ್ಲ, ಅದು ಸಾಗರ. ದೊಡ್ಡ ಗೊಂಬಿ ಮಾಡ್ಯಾರ. ಹೋಗಿ ಬಿಟ್ರೆ ಅದು ಆಳ ನೋಡ್ಕೊಂಡು ಬಂದು ಹೇಳುತ್ತಾ ಅಲ್ಲಿ ಏನಾಗಿರುತ್ತದು? ಅಲ್ಲಿ ತನ್ನತನ ಯಾವುದೊಂದು ಇರುವುದಿಲ್ಲ. ಇಲ್ಲೇ ಸತ್ತು, ಅದು ನಿತ್ಯ, ಸತ್ತು, ಬ್ರಹ್ಮ, ಸಾಕ್ಷಿ
ಸಾಕ್ಷಿ ಪರಬ್ರಹ್ಮ ಪರಮಾತ್ಮ ಅಂತ ನಾವು ಕರೆದಿರುವುದು ಏನನ್ನ ಸ್ವಲ್ಪ ಲಕ್ಷ ಕೊಡ್ರಿ. ಈ ಪ್ರಮಾತೃ ಅಂತಃಕರಣಾದಿಗಳ ಸಂಬಂಧ ಇಲ್ಲದನ್ನ ಸತ್ತು ಅಂತ ಒಂದು ಶಬ್ದ ಹೊರಗೆ ಹಾಕ್ತಾರೆ, ನೋಡೋಣ ಬರುತ್ತೆ. ಸಾಕ್ಷಿಯಾಗಲಿ ಆತ್ಮನೊಳಗೆ ಕ್ರಿಯಾ ಕಾರ್ಯಾದಿಗಳು ಯಾವ ಇಲ್ಲ, ವಿಶೇಷತೆ ಇಲ್ಲ, ಅತಿಶಯ. ಅದು ನಿರುಕ್ತಿಗೂ ಕೂಡ ವಿಷಯ ಆಗೋದಿಲ್ಲ. ಅಲ್ಲಿ ಯಾವ ಉತ್ಪತ್ತಿನೂ ಇಲ್ಲ. ಯಾವ್ದಾರ ಐತೇನ್ರಿ ಇಲ್ಲಿ? ಅದನ್ನ ಅನುಭವನ ಮಾಡಬೇಕೇ ವಿನಃ ಏನ್ ಮಾಡ್ಬೇಕು? ಅನುಭವನ ಮಾಡಬೇಕು. ಅದು ಅನುಭವಕ್ಕೂ ವಿಷಯ ಆಗುವುದಿಲ್ಲ. ಮತ್ತೆ ಲಕ್ಷ್ಮಿ ಆ ಸ್ವರೂಪ ಅನುಭವಕ್ಕ ಅನುಸರಿಸಿಕೊಂಡು ಅದನ್ನು ಅನ್ವಯ ಮಾಡ್ಕೊಳಕ್ ಹೋಗಿ ಆ ಅನುಭವ ರೂಪವೆಲ್ಲವೂ ಆತ್ಮಸ್ವರೂಪ ಆಗಿಬಿಡ್ತದೆ. ಇದು ಹೇಳಕ್ಕ ಬಹಳ ಸುಲಭ, ಅನುಭವ ಮಾಡೋದು ತುಂಬಾ ಕಷ್ಟ. ಈಗ ನಾನೇನು ಅನುಭವ ಮಾಡ್ಕೋತೇವಲ್ಲ ನಾವು, ಸಾಮಾನ್ಯವಾಗಿ ತಗೋಣ, ನಾನೇನು ಅನುಭವ ಮಾಡ್ಕೋತೇವಲ್ಲ, ನಾನು ಅದೇನ್ರಿ, ನಾ ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ನೋಡ, ಆ ವಸ್ತುಗಳ ಅಪೇಕ್ಷೆಯಿಂದ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ, ನಾನು ಇದ್ದಲ್ಲೇ ನಡೀತಿದ್ರಿ, ಇಲ್ಲ ಅಂದ್ರೆ ಇಲ್ಲ, ಹಿಂಗೆಲ್ಲ ಕಲ್ಪನೆಗಳು ಬರ್ತಾವಲ್ಲ. ಯಥಾರ್ಥವಾಗಿ ನಾನಂದ್ರೆ ಏನದು? ನಿಮ್ಮಲ್ಲೇ ನೀವು ಅನುಭವ ಮಾಡ್ಕೋಬೇಕು. ಅನುಭವದೊಳಗೆ ನಾನು ಇರುವುದಿಲ್ಲ. ಆ ನಾನ್ ಕರೆಗೆ ಅನುಭವ ಆತಂದ್ರೆ ವ್ಯವಹಾರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಆಗತ್ತಂತೀರಾ? ಯಾರಿಗಾದ್ರು ನಾನ್ ಇಟ್ಕೊಂಡು ಅನುಭವ ಮಾಡಕತ್ತೀನಿ ಅಂತ ಕರಿಗೆ ಹೋಗುತ್ತೀರಿ, ಅದು ಅನುಭವ ಒಳಗೆ ಉಪ್ಪಿನ ಗೊಂಬೆ ಕರಿಗಿದಂಗ, ಸಾಗರದೊಳಗೆ ಉಪ್ಪಿನ ಗೊಂಬೆ ಕರಿಗಿದಂಗೆ ಕರಿಗೆ ಹೋಗುತ್ತೆ, ಇರುವುದಿಲ್ಲ ಅಲ್ಲಿ ಅಸ್ತಿತ್ವ ಕಾಣಿಸ್ಕೊಂಡಾಗ. ಭಗವಂತ ಬಹಳ ಸುಲಭವಾಗಿ ಸರ್ವಧರ್ಮಾನ್ ಪರಿಸ್ಥಿತಿ, ಇವೆಲ್ಲಾ ಧರ್ಮಾದಿಗಳ ಕರಿಗೆ ಹೋಗ್ಬಿಡ್ತಾವ. ನನಗೆ ಶರಣ ಬಾಂಧನಲ್ಲವ, ನನಗಂದ್ರೆ ಏನಲ್ಲಿ ಅಸತ್ಯ ಪರಬ್ರಹ್ಮ ಸ್ವರೂಪನಾಗಿರುವಂತಹ ನಿನ್ನಾತ್ಮನ ಮತ್ತು ಬೇರೆ ಏನೂ ಇಲ್ಲ. ಅದಕ್ಕೆ ಯಾವ ಉಪಮೆ ಕೊಡಕ್ಕೂ ಆಗುದಿಲ್ಲ. ಅನುಭವ ಹೇಳಾಕ ಬರ್ತೈತಿ, ತೋರ್ಸಾಕ ಬರುದಿಲ್ಲ. ಸಕ್ರಿ ಸಿಹಿ ಐತಿ ಅಂತ ಹೇಳಾಕ ಬರ್ತೈತಿ. ಹೇಳ ಸಿಹಿ ಅಂದ್ರೆ ಹೆಂಗಿರ್ತೈತಿ, ಒಂದ್ ಸ್ವಲ್ಪ ತೋರ್ಸಂದ್ರ ಸ್ವರೂಪ ತೋರ್ಸಾಕ ಬರುದಿಲ್ಲ. ಯಾಕಂದ್ರೆ ನಮ್ಮ ಸ್ವರೂಪ ಅದನ್ನು ಅನುಭವ ರೂಪದಿಂದ ಅನುಭವ ಮಾಡ್ತಾನೆ. ಆ ಸಕ್ಕರೆಯನ್ನು ಸವಿಯುವಾಗ ಮಧುರವಾಗಿರುವಂತ ಆ ರೂಪದೊಳಗೆ ಅದನ್ನು ಅನುಭವ ಮಾಡ್ತಾನೆ. ಸಕ್ಕರೆಯ ಸ್ವಾದವನ್ನ, ಕ್ಷೀರದ ಮಧುರತೆಯನ್ನ ಸವಿಯುವಾಗ ಅವಾಗ ನೋಡಿ ಹೇಗಾಗ್ತದ ಅದರ ಅನುಭವ. ನೋಡಿ, ಅನುಭವಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಅದಕ್ಕೆ ಇಲ್ಲೇ ಒಂದು ಶಂಖ ಅದ. ಆ ಶಂಖೆಯನ್ನ ಮತ್ತೆ ನಾಳೆ ದಿವಸ ವಿವೇಕ ಮಾಡೋಣ ಅಂತ ಹೇಳಿ ಇವತ್ತಿನ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ, ಈ ಶಂಖ ಬಿಡಿಸಿದ್ರೆ ಅನುಭವ ಸ್ವರೂಪ ಒಳಗೆ ನಿಲ್ಲಾಕ ಬರಬಹುದು. ನಾಳೆ ದಿವಸ ವಿಚಾರವನ್ನು ವಿವೇಕ ಮಾಡೋಣ ಅಂತೇಳಿ ಸದ್ಗುರು ಚರಣಕ್ಕೆ ಅರ್ಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.